ಕಲೆ ಅನ್ನೋದು ಆ ದೇವ್ರು ನನಗೆ ಕೊಟ್ಟಿರೋಂಥ ತುಂಬ ದೊಡ್ಡ ವರ. ಇಂಥ ಕರಕುಶಲ ಕಲೆ ಬರಲ್ಲ ಅನ್ನೋಂಗಿಲ್ಲ. ದೇವರು ಎಲ್ಲ ನನಗೆ ಕರುಣಿಸಿದ್ದಾರೆ, ಸರಸ್ವತಿ. ಅದಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಈ ಒಂದು ಸ್ಯಾರಿಗೆ ನನಗೆ ಕುಚ್ಚಾಕೋಕ್ಕೆ ಕೊಟ್ಟಿದ್ದರು. ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಈ ಒಂದು ಬ್ಯೂಟಿಫುಲ್ ಸ್ಯಾರಿ ತುಂಬ ಒಳ್ಳೆಯ ಸ್ಯಾರಿ, ಕಲರು ಅಷ್ಟೇ ಚೆನ್ನಾಗಿತ್ತು. ನೋಡಿದ ತಕ್ಷಣ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡಿ ವಿತಿನ್ 2 ಡೇಸಲ್ಲಿ 2 ಡೇಸ್ ಎಕ್ಸಾಕ್ಟಾಗಿ ಮುಗಿಸಿದ್ದೀನಿ. ಆ್ಯಕ್ಚುಲಿ ಮಗು ಇಟ್ಕೊಂಡು ಇಷ್ಟು ಬೇಗ ಆಗಿರೋದೇ ಹೆಚ್ಚು. ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಪ್ರತಿ ಆರ್ಟಿಸ್ಟ್ಗೂ ಮಾಡುವಂತಹ ಯಾವುದೇ ಆರ್ಟಿಸ್ಟಿಕ್ ಕೆಲಸ ಆಗಲಿ, ಅದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಬೇಕು. ತುಂಬ ಶ್ರಮ ಹಾಕಿ ಮಾಡಿರ್ತಾರೆ. ಆ ಒಂದು ಕಲೆಗೆ ಬೆಲೆ ಕಟ್ಟೋದಕ್ಕೆ ಆಗಲ್ಲ. ಪ್ರತಿಯೊಂದು ಕಲೆಗೂ ಬೆಲೆ ಇರುತ್ತೆ, ಆದರೆ ಅದ್ರ ಹಿಂದಿನ ಶ್ರಮಕ್ಕೆ ಅದು ಬೆಲೆಯಾಗಿರುತ್ತೆ ಪ್ರತಿಯೊಂದು ಕಲಾಕೃತಿಗೂ ಅದರದೇ ಆದಂತಹ ಒಂದು ವಿಭಿನ್ನವಾದ ಮನಸ್ಥಿತಿ, ಯಾರೆಲ್ಲ ಒಂದು ವಿಭಿನ್ನ ಮನಸ್ಥಿತಿಯಲ್ಲಿರ್ತಾರೆ, ಅವರ ಒಂದು ಯೋಚನೆ ಆಗಿರ್ಬೋದು, ಅವರ ಒಂದು ಥಾಟ್ ಪ್ರೊಸೆಸ್ ಯಾವ ರೀತಿ ಮಾಡಬೇಕು, ಅವರಿಗೆ ಮೈಂಡಲ್ಲಿ ಯಾವ ರೀತಿ ಬರುತ್ತೆ, ಇದೆಲ್ಲದಕ್ಕೂ ಒಂದು ಆರ್ಟಿಸ್ಟಿಂದ ಮಾತ್ರ ಸಾಧ್ಯ. ಅವರ ಒಂದು ಯೋಚನಾ ಶಕ್ತಿನೇ ವಿಭಿನ್ನವಾಗಿರುತ್ತೆ. ನನಗೂ ಅಷ್ಟೇ, ಪ್ರತಿಯೊಂದು ಕೆಲಸ, ಆರ್ಟಿಸ್ಟಿಕ್ ಕೆಲಸ ಮಾಡಬೇಕಾದ್ರೆ ನನಗೆ ತುಂಬಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆ ಮನಸ್ಸಿಗೆ ಒಂದು ಖುಷಿ ಅನ್ನೋದು ಸಿಗುತ್ತೆ. ನಾನೇನೋ ಇವತ್ತೊಂದು ಒಳ್ಳೆ ಮಾಡಿದೆ, ನಾನೇನೋ ಒಂದು ಮಾಡಿದೆ ಅನ್ನೋ ಒಂದು ಖುಷಿ ತುಂಬಾ ಇರುತ್ತೆ. ಆ ಒಂದು ಆರ್ಟಿಸ್ಟಿಕ್ ಇದೆ ಅಂತ ಅಲ್ಲ, ಎಲ್ಲ ಒಂದು ಕರಕುಶಲ ಮಾಡಬೇಕಿದ್ರೆ ನನಗೆ ಒಂದು ತುಂಬಾ ಸಂತೋಷದಿಂದ ಮಾಡ್ತೀನಿ. ಅದಕ್ಕೆ ಬೆಲೆ ಏನು ನೆಕ್ಸ್ಟ್ ನೋಡ್ತೀನಿ. ಆದರೆ ನನಗೆ ಮನಸ್ಸಿಂದ ಅದು ಖುಷಿ ಕೊಡುತ್ತಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಮನಸ್ಸಿನ ಖುಷಿ ಮುಂದೆ, ಆ ಒಂದು ಕಲೆ ಮುಂದೆ ಈ ಒಂದು ಬೆಲೆ ಯಾವುದ್ಯಾವುದೂ ಅಲ್ಲ. ದುಡ್ಡು ಇವತ್ತಿರುತ್ತೆ, ಬರುತ್ತೆ, ನಾಳೆ ಹೋಗುತ್ತೆ. ಆದರೆ ನಾವು ಮಾಡಿರುವಂತಹ ಕಲೆ ಈ ನಾಳೆ ದಿನ ಯಾರಾದರೂ ಒಬ್ಬರು ನೋಡಿ ಮೆಚ್ಕೊಂಡ್ರೆ ಅದು ಅದಕ್ಕಿಂತ ದೊಡ್ಡ ತೃಪ್ತಿ ಇನ್ಯಾವುದೂ ಇಲ್ಲ ಅನ್ಕೋತೀನಿ.